ಇವತ್ತು ಆ ಸೆಲ್ ನಂಬರ್ 2, 3 ಒಳಗಡೆ ಇದಾರಲ್ಲ ಅವ್ರನ್ನ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕ್ರಿ. ಹ್ಞೂ ರೀ ಸರ್, ಎಲ್ಲ ರೆಡಿ ಐತಿ. ಈಗ ಕರ್ಕೊಂಡು ಹೋಗೋದಂತ ಬಾಕಿ ಐತಿ. ಸರಿ, ನೀವು ಸ್ವಲ್ಪ ಅದು ನೋಡ್ರಿ ಏನಂತ ಹೇಳಿ. ನನಗೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬರೆಯೋದೈತಿ ಫೈಲ್ ಮುಗಿಸ್ಕೊಂಡು ನಾನು ಅಲ್ಲೇ ಒಂದು ಫೋನ್ ಬಂದೈತಿ, ಅರ್ಜೆಂಟಾಗಿ ಹೋಗ್ಬೇಕು. ಸರಿ ರೀ ಸರ್. ಅಂತಂಗ ರಾಗಿಣಿ ಮೇಡಮ್ ಎಲ್ಲದಾರ್ರಿ? ಅವರು ಇನ್ನೂ ಬಂದಿಲ್ರಿ. ಅಂದ್ರೆ ಅಲ್ಲಿ ಇನ್ವೆಸ್ಟಿಗೇಷನ್ಗೆ ಹೋಗಿದ್ರಲ್ಲ, ಅಲ್ಲಿ ಒಂದು ನಿನ್ನೆ ಕತನ ಆಗೈತಿ ಅಂತ ಅಂದಿದ್ರು, ಮತ್ತು ಅಲ್ಲೇ ಬಾಜುಕ್ ಒಂದು ಮರ್ಡರ್ ಆಗಿತ್ತಲ್ಲ. ಸೊ ಒಂದಕ್ಕೊಂದು ಏನಾರು ಸಿಂಕ್ ಆಗತ್ತವೋ ಅಥವಾ ಏನಾರು ಕ್ಲೂ ಸಿಗ್ಬೋದಾ ಅಂತಂದೇಳಿ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೋಗ್ಯಾರಿ. ಸರಿ, ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂತೀನಿ ತೋರಿ. ನೀವು ಸ್ವಲ್ಪ ನಾ ಏನು ಹೇಳಿದ್ರೆ ಜಲ್ದಿ ಮಾಡ್ರಿ. ಸರಿ ಸರ್. ಓ ಸರ್, ಬರ್ರಿ. ಏನು ಭಾಳ ದಿವಸದ ಮೇಲೆ ಪೊಲೀಸ್ ಸ್ಟೇಷನ್ ಕಡೆ ಮುಖ ಮಾಡಿಬಿಟ್ಟಿರಿ. ನನ್ನ ಕಡೆಯಿಂದ ಏನಾರು ಹೆಲ್ಪ್ ಆಗಬೇಕಿತ್ತೇನ್ರಿ? ಹೌದ್ರಿ ಸರ್, ಅದು ಸ್ವಲ್ಪ ನಿಮ್ಮ ಹತ್ರ ಸ್ವಲ್ಪ ಹೆಲ್ಪ್ ಆಗಬೇಕಿತ್ತಲ್ಲ, ಅದಕ್ಕೆ ಬಂದಿದ್ದು. ಅಯ್ಯೋ ಹೇಳ್ರಿ ಸರ್, ನಿಮಗೆ ಮಾಡ್ಕೊಡಲ್ಲ ಅಂತವೇನ? ಅದು ಒಂದು ಸ್ವಲ್ಪ ಮ್ಯಾಟ್ರು ಸೀರಿಯಸ್ ಐತ್ರಿ. ಹೌದಾ? ನೀವು ಇಷ್ಟು ಸೀರಿಯಸ್ ಆಗಿ ಮಾತಾಡತ್ತೀರಿ ಅಂತಂದ್ರ ಏನೋ ಖರೇನ ಇರ್ಬೋದು. ಏನು ಹೇಳ್ರಿ? ಅದು ನಮ್ಮ ನಾದ್ನಿನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಾರ್ರಿ. ಏನು ಕಿಡ್ನಾಪ? ಅದು ನಿಮ್ಮ ನಾದ್ನಿನ? ಹೌದ್ರಿ ಸರ, ಅದು ಇಷ್ಟೆಲ್ಲ ಆಗೈತ್ರಿ. ಓ ಹೌದಾ? ಏನಮ್ಮ ನಿನ್ನ ಹೆಸರು? ಸರ್ ನನ್ನ ಹೆಸರು ದಿಶಾ. ಅದು ಇವ್ರೇನು ಹೇಳತ್ತಾರಲ್ಲ ಅಲ್ಲ, ಅದು ನಿಜನಾ? ಹೌದ್ರಿ ಸರ. ಅದು ಒಂದು ಸ್ವಲ್ಪ ಏನೇನಾತಂತ ಎಕ್ಸ್ಪ್ಲೇನ್ ಮಾಡ್ತೀಯ ಅಮ್ಮ? ಸರ್, ನಾನು ಭವ್ಯನ್ ಕ್ಲೋಸ್ ಫ್ರೆಂಡು. ಸ್ವಲ್ಪ ಅವಳು ಮದುವೆ ಇರೋದಕ್ಕೆ ನನಗೆ ಹೆಲ್ಪ್ ಮಾಡಕ್ಕೆ ಬಾ ಅಂತ ಕರೆದಿದ್ಲು. ಅಂದ್ರೆ ಮನೆ ಒಳಗಡೆ ಎಲ್ಲರೂ ಸ್ವಲ್ಪ ಬಿಸಿ ಇದ್ರಲ್ಲ, ಸುಮ್ಮನೆ ಎಲ್ಲರಿಗೂ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತಂದು ಹೇಳಿ ನನಗೂ ಹೆಲ್ಪಿಗೆ ಬಾ ಅಂತ ಕರೆದಿದ್ಲು. 4-5 ದಿವಸದಿಂದ ನಾನು ಹೋಗಿ ಬಂದು ಮಾಡಾತ್ತಿದ್ದೆ. ಇವತ್ತು ನನಗೆ ಕರೆದಿದ್ಲಲ್ಲ, ನಾಳೆ ಬಿಟ್ಟು ನಾಡ್ದನ ಮದುವೆ ಇತ್ತು, ಹಾಗಾಗಿ ನಾನು ಬಂದೆ. ಇವತ್ತಿಲ್ಲ ಇದ್ಬಿಟ್ರಾಯ್ತು, ಇವತ್ತೆಲ್ಲ ಮುಗಿಸ್ಕೊಂಡು ಅಂತಾನೆ ಬಂದಿದ್ದೆ ರೀ. ಅಷ್ಟೊತ್ತಿಗೆ ಅವಳು ಭಾವ ಜೊತೆಗೆ ನಮ್ಮ ಫ್ರೆಂಡ್ ಇನ್ನೊಬ್ಳು ಸೌಮ್ಯ ಅಂತದಾಳ, ಅವಳದು ಮೊನ್ನೆ ಮ್ಯಾರೇಜ್ ಆಯ್ತು. ಅವಳನ್ನ ಕರೆದು ಬರ್ಬೇಕು ಅಂತಂದು ಹೇಳಿ ಹೊಂಟಿದ್ಲು. ಅಷ್ಟೊತ್ತಿಗೆ ನಾ ಬಂದಿದ್ದಕ್ಕೆ ನಾನು ಅವಳು ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಆಯ್ತು. ಭಾವಾರ ಮನ್ಯಾಗ ಉಳ್ಕೊಂಡ್ರು. ಆಮೇಲೆ ಅಲ್ಲಿ ಹೋದ್ವಿ. ನೀನು ಸೌಮ್ಯಕ್ಕೆ ಹೋಗಿ ನೀವಿಬ್ರು ಮೀಟ್ ಆಗಿ ಕಾರ್ಡ್ ಕೊಟ್ಟು ಬಂದ್ರಿ ನಮ್ಮ? ಹೌದು ಸರ್, ನಾವಿಬ್ರು ಹೋಗಿ ಕಾರ್ಡ್ ಎಲ್ಲ ಕೊಟ್ಟು ಬಂದ್ವಿ. ಅಂದ್ರೆ ನಾನು ಗಾಡಿ ಓಡಿಸಾತಿದ್ದೆ. ಅವಳು ಅಂದ್ರೆ ಭಾವ ಹೇಳಿದ್ರು ಗಾಡಿಯನ್ನು ಓಡ್ಸಕ್ಕೆ ಕೊಡಬೇಡ ಅವಳಿಗೆ ಅಂತಂದು ಹೇಳಿ, ಹಾಗಾಗಿ ನಾನು ಗಾಡಿ ಓಡಿಸ್ತಿದ್ದೆ. ಅವಳು ಸೌಮ್ಯನ ಹತ್ರ ಮಾತಾಡಿ ಹೊರಗಡೆ ಬಂದ್ವಿ. ಅವಳು ಸ್ವಲ್ಪ ಮುಂದೆ ಬಂದಮೇಲೆ ಅವಳಿಗೇನೋ ಅಲ್ಲಿ ನಮ್ದೊಂದು ಶಾಪ್ ಐತಿ, ಕಾಫಿ ಶಾಪ್. ಅಲ್ಲೇ ಕೋಲ್ಡ್ ಕಾಫಿ ಕುಡಿಯೋದಂದ್ರೆ ನಮ್ಗೆಲ್ಲರಿಗೂ ಭಾಳ ಇಷ್ಟ. ಹಾಗಾಗಿ ಅವಳು ನಾನು ಹೋಗಿ ಆರ್ಡ್ರ್ ಮಾಡ್ತೇನೆ, ನೀನು ಗಾಡಿ ಪಾರ್ಕ್ ಮಾಡ್ಬಾ ಅಂತ ಅಂದ್ಲು. ನಾನು ಗಾಡಿ ಪಾರ್ಕ್ ಮಾಡಿ ಬರೋಷ್ಟೊಳಗಡೆ ಅವಳನ್ನ ಯಾರೋ ಗಾಡಿ ಒಳಗಡೆ ಎಳ್ಕೊಂಡು ಹೊಂಟ್ಬಿಟ್ಟಿದ್ರು. ಅದು ಯಾವ ಗಾಡಿ ಅಮ್ಮ? ಸರ್ ಅದು ಓಮಿನಿ. ಎಷ್ಟು ಜನ ಇದ್ರು, ಏನು ಎತ್ತ ಏನಾದ್ರು ಗೊತ್ತಾಯ್ತಾ ಅವ್ರ ಮುಖಚರ್ಯ? ಸರ್ ಅದು ನಾನು ಅಷ್ಟೊಂದೇನು ಅಬ್ಸರ್ವ್ ಮಾಡಲಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಅವಳನ್ನ ಎಳ್ಕೊಂಡು ಗಾಡಿ ಒಳಗೆ ಹಾಕೊಳ್ಳಾತಿದ್ರು. ಅವಾಗ ಒಬ್ಬನ ನೋಡಿದೆ, ಅದು ಅವನು ಫುಲ್ ಮುಖಕ್ಕೆಲ್ಲ ಮಂಕಿ ಕ್ಯಾಪ್ ಹಾಕೊಂಡು ಫುಲ್ ಕವರ್ ಆಗಿದ್ದ. ಓಕೆ, ಏನಾದ್ರು ಗಾಡಿ ನಂಬರ್ ನೋಟ್ ಮಾಡ್ಕೊಂಡಿದ್ಯಮ್ಮ? ಇಲ್ಲ ಸರ್, ನನ್ಗೆ ಅದು ಗಡಿ ಬಿಡಿ ಒಳಗಡೆ ಆ ಟೆನ್ಷನ್ ಒಳಗಡೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ಲಿಲ್ಲ. ಅಲ್ಲಮ್ಮ, ನೀವೆಲ್ಲ ಹುಡುಗಿಯರು ಇಷ್ಟು ಯೋಚನೆ ಮಾಡಲಿಲ್ಲ ಅಂದ್ರೆ ಹೆಂಗೆ? ಅಟ್ಲೀಸ್ಟ್ ತಲೆ ಒಳಗೆ ಒಂದು ಇರಬೇಕಲ್ಲ, ಕೈ ಒಳಗಡೆ ಮೊಬೈಲ್ ಫೋನ್ ಇರ್ತೈತಿ. ಸ್ವಲ್ಪ ಒಂದು ಫೋಟೋ ಕೊಟ್ಕೊಂಡ್ಬಿಟ್ರೆ ಗಾಡಿ ನಂಬರ್ ಹೆಲ್ಪ್ ಆಗ್ತೈತಲ್ಲೇನಮ್ಮ? ಟೆನ್ಷನ್ ಇರಬೇಕು, ಆದರೆ ಟೆನ್ಷನ್ ಒಳಗಡೆ ತಲೆನ ವರ್ಕ್ ಮಾಡ್ಕೊಳ್ಳೋ ಥರ ಇಟ್ಕೋಬೇಕಮ್ಮ. ಇದನ್ನೆಲ್ಲ ನೀವು ಈಗಿನ ಹುಡುಗಿಯರು ಕಲ್ತ್ಕೋಬೇಕು. ಸರ್ ಅದು ನನ್ನ ತಲೆ ಒಳಗಡೆ ಬರಲಿಲ್ಲ, ಯಾಕಂದ್ರೆ ನಾನು ಯಾವತ್ತೂ ನನ್ನ ಲೈಫ್ ಒಳಗಡೆ ಈ ರೀತಿ ಸಿಚುವೇಶನ್ನ ಫೇಸ್ ಮಾಡ್ಬೋದು ಅಂತ ಅನ್ಕೊಂಡೇ ಇರಲಿಲ್ಲ. ದಿಶಾ, ಭಾವ ಹೌದಮ್ಮ, ಪೊಲೀಸರು ಏನು ಹೇಳತ್ತಾರಲ್ಲ ಅದು ನಿಜ. ಯಾವುದೇ ಹೆಣ್ಮಕ್ಳಾಗಲಿ, ನೀನಂತ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳು ಇಂಥ ಸಿಚುವೇಶನ್ ಯಾರಿಗೂ ಬರೋದು ಬೇಡ. ಒಂದು ವೇಳೆ ಬಂತು ಅಂತ ಅಂದ್ರು ಸಡನ್ನಾಗಿ ಏನಿಲ್ಲ ಅಂದ್ರು ಗಾಡಿ ನಂಬರ್ ನೋಟ್ ಮಾಡ್ಕೊಳಕ್ಕಂತೂ ಆಗಲ್ಲ, ನೆನ್ಪಿಟ್ಕೊಳಕ್ಕೂ ಆಗಂಗಿಲ್ಲ. ಒಂದು ಫೋಟೋ ಹೊಡ್ಕೊಂಡ್ಬಿಟ್ರೆ ಪ್ರೂಫ್ ಅನ್ನೋದು ಇರ್ತೈತಿ, ನಾಳೆ ಇನ್ವೆಸ್ಟಿಗೇಷನ್ ಹೆಲ್ಪ್ ಆಗ್ತೈತಿ. ಹೌದು ಭಾವ, ನನ್ನ ತಲೆ ಒಳಗೆ ಬರಲೇ ಇಲ್ಲ. ಸರಿ ಬಿಡಮ್ಮ, ಈಗ ಆಗಿದ್ದಾಗ ಹೋಗ್ಬಿಟ್ಟೈತಿ. ಈಗ ಮುಂದೆ ಏನು ಮಾಡ್ಬೇಕು ಸರ್? ನನ್ಗಂತೂ ಯಾಕೋ ಹೆದರಿಕೆ ಆಗತ್ಬಿಟ್ಟೈತಿ. ಮನೆ ಒಳಗಡೆ ಎಲ್ಲ ಭಾಳ ಟೆನ್ಷನ್ ತೊಗೊಂಡ್ಬಿಡ್ತಾರೆ. ಅಂದ್ರೆ ಇದು ಮನೆ ಒಳಗಡೆ ಎಲ್ಲರಿಗೂ ಗೊತ್ತೈತೇನ್ರಿ? ಇಲ್ರಿ, ನಾನು ನನ್ನ ವೈಫಿಗೆ ಅಷ್ಟೇ ಹೇಳೇನಿ, ಮತ್ತೆ ಸುಮ್ಮನೆ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಗಾಬರಿ ಆಗ್ಬಿಡ್ತಾರ. ಆದ್ರೆ ನಮ್ಮ ಹತ್ರನೂ ಭಾಳ ಟೈಮ್ ಇಲ್ಲ ಸರ್. ಇವತ್ತು ರಾತ್ರಿ ಒಳಗಡೆ ಅವಳನ್ನ ಕರ್ಕೊಂಡ್ಬರ್ಬೇಕು, ಇಲ್ಲಾಂದ್ರೆ ಮನೆ ಒಳಗಡೆ ಹೇಳಲೇಬೇಕಾಗ್ತೈತಿ. ನಾಡ್ದನ ಮದ್ವೆ ಇರೋದು, ಸುಮ್ಮನೆ ಯಾಕೆ ಒಂದು ಹೋಗಿ ಇನ್ನೊಂದು ಮಾತುಗಳು ಅಂತ ಅದೇ ಟೆನ್ಷನ್ ಆಗತ್ತೈತ್ರಿ. ಅದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋದು ನಾನು. ಎಸ್ ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಯು ಡೋಂಟ್ ವರಿ, ಅವನು ಎಲ್ಲದನ್ನ ಯಾರು ಏನು ಅಂತ ವಿಚಾರಿಸ್ತೀನಿ. ಅಲ್ಲೆಲ್ಲ CCTV ಫುಟೇಜ್ ಇರ್ತಾವೋ ತೆಗಿಸ್ತೀನಿ. ಸ್ವಲ್ಪ ವಿಚಾರಿಸಿ ಹೇಳ್ತೀನಿ. ನೀವೇನು ಟೆನ್ಷನ್ ತಗೋಬೇಡ್ರಿ, ನೀವು ಆರಾಮಾಗಿ ಮನೆಗೆ ಹೋಗ್ಬರ್ರಿ. ಸರಿ ಸರ್, ನೀವೇ ನನಗೆ ಧೈರ್ಯ. ಪ್ಲೀಸ್ ಸರ್, ಸ್ವಲ್ಪ ಆದಷ್ಟು ಜಲ್ದಿ ಹುಡುಕೊಟ್ಬಿಡ್ರಿ. ಓಕೆ ಸರ್, ನೀವೇನು ಟೆನ್ಷನ್ ತಗೋಬೇಡ್ರಿ. ನಾ ಹೊರಗೆ ಹೊಂಟೇನೀಗ. ಸ್ವಲ್ಪ ಅಮ್ಮ, ನಿನ್ನ ಹೆಸರೇನಂದ್ರೆ ದಿಶಾ? ದಿಶಾ, ಅದು ಅವ್ರ ಮನೆ ಅಡ್ರೆಸ್ ಎಲ್ಲ ಎಲ್ಲಿ ಬರ್ತೈತಿ, ಲೊಕೇಶನ್ ಎಲ್ಲ ಸ್ವಲ್ಪ ನನಗೆ ಹೇಳ್ತೀಯಾ? ಸರ್ ಅದು ಸರಿ ನಮ್ಮ ಆಯ್ತು, ನೀವು ಮನೆಗೆ ಹೋಗಿರಿ. ಏನಾರು ಬೇಕಾತಂದ್ರೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ, ಬರುವಂತ್ರಿ. ಸರಿ ಸರ್. ಆಮೇಲೆ ನೀನು ಹುಷಾರಮ್ಮ, ಅವ್ರು ಯಾರು ಏನು ಎತ್ತ ಅಂತ ಹೇಳಿ ಗೊತ್ತಿಲ್ಲ ಅಂತಿದಿ. ಅಂದಂಗೆ ಇನ್ನೊಂದು ಲಾಸ್ಟ್ ಕ್ವಶನ್. ಹೇಳ್ರಿ ಸರ್. ನಿನ್ನ ಫ್ರೆಂಡು ಭವ್ಯಂಗೆ ಯಾರು ಶತ್ರುಗಳಿದ್ರ? ಸರ್ ಅವಳು ಬಹಳ ಒಳ್ಳೆಯವಳು, ಆ ರೀತಿ ಶತ್ರುಗಳಂತ ಏನೂ ಇಲ್ಲ. ಯಾರಾದ್ರೂ ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳಿ ಏನಾರು ಕಾಡ್ಸಿದ್ದು, ಪೀಡಿಸಿದ್ದು, ಬೆನ್ ಹತ್ತಿದ್ದು? ಇಲ್ಲ ಸರ್, ಯಾರೂ ಆ ರೀತಿ ಇಲ್ಲ. ಅಲ್ಲ, ಸ್ವಲ್ಪ ನೆನ್ಪು ಮಾಡ್ಕೊ. ಇಲ್ಲ ಸರ್, ಆ ರೀತಿ. ಅಲ್ಲಮ್ಮ, ಈ ಕಾಲೇಜ್ ಅಂತ ಅಲ್ಲ, ಹಿಂದೆ ಅಂದ್ರೆ ನೀನು ಭವ್ಯ ಎಷ್ಟು ವರ್ಷದಿಂದ ಫ್ರೆಂಡ್ಸ್? ನಾನು ಭವ್ಯ ಹೆಚ್ಚು ಕಮ್ಮಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಸರ್. ಅಂದ್ರೆ ನೀನು ಗೊತ್ತಿರ್ತೈತಲ್ಲ, ಕಾಲೇಜ್ ಡೇಸ್ ಒಳಗಡೆ ಅಥವಾ ಅದಕ್ಕಿಂತ ಮುಂಚೆ ಎಲ್ಲರ ಹೊರಗಡೆ ಸ್ವಲ್ಪ ಜಸ್ಟ್ ರಿಮೈಂಡ್ ಮಾಡ್ಕೊ. ಕಾಲೇಜ್ ಹೌದು ಸರ್, ಅದು ಜಸ್ಟ್ ಸೆಕೆಂಡ್ PUC ಮುಗಿಸಿದ್ದು. ರಿಸಲ್ಟ್ ತಗೊಳಕಂತೇಳಿ ನಾನು ಭವ್ಯ ಕಾಲೇಜಿಗೆ ಹೋಗಿದ್ವಿ. ಅವಾಗ ಅಲ್ಲಿ ಒಂದು ಹುಡುಗ ಬಂದಿದ್ದ. ಅಂದ್ರೆ ಅವನು ನಿಮ್ಮ ಕಾಲೇಜ್ ಅಥವಾ ಯಾರು? ಅವನು ನಮ್ಮ ಕಾಲೇಜ್ ಸೀನಿಯರ್ ಏನೋ ಅಂತ ಇದ್ನಪ್ಪ. ನನಗೂ ಅವ್ನ ನೋಡಿದಷ್ಟು ನೆನಪಿಲ್ಲ ಸರ್. ಅವಾಗ ಅವನು ಸ್ವಲ್ಪ ಬೈದಿದ್ದ ಅವಳಿಗೆ.
ಅಂದ್ರೆ ಬೈತಿದ್ದ ಅಂತೀನಿ. ಅವನು ಸ್ವಲ್ಪ ಭವ್ಯಾಗ ನನ್ನ ಮದುವೆ ಆಗು, ನಾನು ಲವ್ ಮಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಕಾಡಿಸ್ತಿದ್ದ. ಹೌದಾ? ಅವಾಗ ಭವ್ಯ ಏನು ಮಾಡಿದ್ಲು? ಅವಳಿಗೆ ಈ ರೀತಿ ಎಲ್ಲ ಆಗಿ ಬರಲ್ಲ, ಹಾಗಾಗಿ ಅವಳು ಎಲ್ರ ಮುಂದೆ ಅವಳಿಗೆ ಕಪಾಳಕ ಹೊಡೆದ್ಬಿಟ್ಟಿದ್ಲು ಅವನಿಗೆ. ಹೌದಾ? ಮೇ ಬಿ ಅದೇ ರಿವೆಂಜ್ ಏನಾದ್ರು ತೀರ್ಸ್ಕೊಂತಿರ್ಬೋದಾ ಸರ್? ಅಷ್ಟು ವರ್ಷದ್ದು ಇಲ್ಲಿವರೆಗೂ ಸರ್ ಇವಾಗಿನ ಹುಡುಗರು ಹೆಂಗಂತ ಹೇಳಕ್ ಆಗಂಗಿಲ್ಲ ರೀ. ಇದ್ರೂ ಇರ್ಬೋದು, ನಾವು ಆ ಆ್ಯಂಗಲ್ ಇಂದನೂ ಚೆಕ್ ಮಾಡ್ಬೇಕಾಗ್ತೈತಿ. ಆದ್ರೆ ನಮ್ಮ ಭವ್ಯಾಗ ಯಾರೂ ಆ ರೀತಿ ಶತ್ರುಗಳು ಇರ್ಲಿಲ್ಲ. ಇದು ಏನನ್ನೋದು ನನಗೆ ಅರ್ಥ ಆಗತ್ತಿಲ್ಲ ಸರ್. ಇದು ಮೇ ಬಿ ಹಳೆ ದ್ವೇಷನೇ ಇರ್ಬೋದು ಅನಿಸ್ತೈತಿ. ಈಗ ಆ ಹುಡುಗ ಯಾರು ಏನು ಅನ್ನೋದು ಹೆಂಗ್ ಪತ್ತೆ ಹಚ್ಬೇಕು ಸರ್? ನೋಡೋಣ. ಅಮ್ಮ ದಿಶಾ, ನಿನ್ಗೇನಾದ್ರು ಇನ್ಫಾರ್ಮೇಶನ್ ಗೊತ್ತೇನಮ್ಮ ಒಂದ್ ಸ್ವಲ್ಪ ಆ ಹುಡುಗನ ಬಗ್ಗೆ? ಒಂದ್ ಸ್ವಲ್ಪ ನೆನ್ಪು ಮಾಡ್ಕೊ. ನಿನ್ ಫ್ರೆಂಡ್ಸ್ಗೆ ಯಾರಿಗಾರ ಗೊತ್ತೈತಾ ಏನು? ಸ್ವಲ್ಪ ತಿಳ್ಕೊಂಡು ಹೇಳ್ತೀಯಾ? ಸರ್ ಅವನು ನನ್ನ ಫ್ರೆಂಡ್ ಒಬ್ಬನಿದ್ದಾನೆ, ಅವನಿಗೆ ಗೊತ್ತೇನೆ ಇರ್ಬೋದು ಅನಿಸ್ತೈತಿ. ನಾನು ಸ್ವಲ್ಪ ವಿಚಾರಿಸಿ ಹೇಳ್ತೇನೆ ಸರ್, ನನಗೆ ಸ್ವಲ್ಪ ಟೈಮ್ ಕೊಡ್ರಿ. ಸರಿನಮ್ಮ, ನೀನು ಸೂರಜ್ ಅವ್ರಿಗೆ ಹೇಳಿರು, ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ. ಸರಿ ಸರ್, ನಾನೆಲ್ಲ ಡೀಟೇಲ್ಸ್ ತಗೊಂಡು ಬಂದು ಕೊಡ್ತೀನಿ. ಇನ್ನೂ ಸ್ವಲ್ಪ ನೆನಪು ಬರ್ತಾ ಐತಿ, ಎಲ್ಲ ಮರ್ತು ಬಿಟ್ಟೇನಿ, ಭಾಳ ವರ್ಷ ಆಗಿತ್ತಲ್ಲ. ಸ್ವಲ್ಪ ಟೈಮ್ ಕೊಡ್ರಿ, ನಾನು ವಿಚಾರ ಮಾಡಿ ಹೇಳ್ತೇನೆ. ಆದ್ರೆ ಭಾಳ ಟೈಮ್ ಇಲ್ಲಮ್ಮ ನಮ್ಮ ಹತ್ರ. ಆದಷ್ಟು ಬೇಗ ನಿನ್ನ ಫ್ರೆಂಡ್ನ ಹುಡ್ಕೋಬೇಕು ನಾವು. ಸರಿ ಸರ್, ಒಂದು 10 ಮಿನಿಟ್ಸ್ ನಾನು ಎಲ್ಲ ಪ್ಲಾನ್ ಮಾಡಿ, ಅಂದ್ರೆ ನಾ ವಿಚಾರ ಮಾಡಿ ನಮ್ಮ ಅಣ್ಣಗೆ ಫೋನ್ ಮಾಡ್ತೇನೆ. ಅವ್ನಿಗೇನಾರು ಗೊತ್ತಾಯ್ತಾ ಕೇಳ್ತೇನೆ. ಅಲ್ಲಮ್ಮ, ನಿನ್ನ ಫ್ರೆಂಡಿಗೆ ಗೊತ್ತು ಅಂತಿ, ಮತ್ತೆ ನಿಮ್ಮ ಅಣ್ಣಗೆ ಫೋನ್ ಮಾಡ್ತಿದ್ದಿ? ಅದು ಸರ್ ಟೆನ್ಷನ್ ಒಳಗಡೆ ನಾನು ಏನು ಮಾತಾಡತ್ತೇನೆ ಅನ್ನೋದು ನನಗೆ ಗೊತ್ತಾಗತ್ತಿಲ್ಲ. ಅದು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳ್ತೇನೆ. ನೋಡಮ್ಮ, ಇಂಥ ಟೈಮ್ನಾಗ ಧೈರ್ಯ ತಗೋಬೇಕು. ಟೆನ್ಷನ್ ಎಷ್ಟು ಮಾಡ್ಕೊಂತಿ ಅಷ್ಟು ತಪ್ಪುಗಳಾಗ್ತಾವು, ಅಷ್ಟು ನಮ್ಮ ತನಿಖೆ ಹಾದಿ ತಪ್ತಿದ್ದಿ. ಸರಿ ಸರ್, ಸಾರಿ. ಸರಿ ಆಯ್ತು, ನೀವು ಹೋಗಿರಿ, ಏನು ಟೆನ್ಷನ್ ತಗೋಬೇಡ್ರಿ. ಸೂರಜ್ ಸರ್, ಏನಾದ್ರು ಇನ್ಫಾರ್ಮೇಷನ್ ಗೊತ್ತಾದ್ರೆ ನಂಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ರಿ. ನನಗೇನಾದ್ರು ಗೊತ್ತಾದ್ರೆ ನಿಮ್ಗೆ ಕಾಲ್ ಮಾಡ್ತೇನೆ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ಅದು ದಿಶಾ, ಸರ್ ಲಾಸ್ಟು ನೀವು ಸೌಮ್ಯರ ಮನೆಗೆ ಹೋಗಿದ್ದಾ? ಹೌದು ಸರ್. ಅಲ್ಲಿ ಅವ್ರ ಮನೆ ಒಳಗಡೆ ಯಾರು ಇದ್ರು? ಅವ್ರ ಮನೆ ಒಳಗಡೆ ಅವ್ರ ಅತ್ತೆ ಮಾವ, ಅವಳ ಗಂಡ, ಅವ್ರ ಅಜ್ಜಿ ಎಲ್ಲರೂ ಇದ್ರು ಸರ್. ಅವ್ರ ನಾದ್ನಿ ಸೌಮ್ಯ ಎಲ್ಲ ಇದ್ರು. ಹೌದಾ? ಸರಿ ಆಯ್ತು. ಇದು ಆಗಿದ್ದು ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲೋ, ಅಥವಾ ನೀವು ಹೋಗಿದ್ದೆ ಬೇರೆ ಕಡೆ, ಅಥವಾ ಅವ್ರ ಮನೆ ಬೇರೆ ಕಡೆನಾ? ಇಲ್ಲ ಸರ್, ಅದು ಅವ್ರ ಮನೆಗೆ ಹೋಗಿ ಇನ್ನೇನು ನಾವು ನಮ್ಮ ಕಾಲೇಜ್ ಹತ್ರ ಒಂದು ಕ್ಯಾಂಟೀನ್ ಹತ್ರ ಬಂದಿದ್ವಿ. ಅಲ್ಲೇ ಆ ಸೈಡು, ಅಂದ್ರೆ ಅದು ಇದು ಸ್ವಲ್ಪ ಸೌಮ್ಯರ ಮನೆಯಿಂದ ದೂರನ. ಓಕೆ ಅಮ್ಮ, ಆಯ್ತು, ಥ್ಯಾಂಕ್ ಯು. ನಾ ಹೋಗಿ ಸ್ವಲ್ಪ ಅಲ್ಲೂ ಎನ್ಕ್ವೈರಿ ಮಾಡ್ತೀನಿ. ಅದು ಪಾಪ ಆ ಹುಡುಗಿದು ಈಗ ಮದುವೆ ಆಗೈತಿ. ಸ್ವಲ್ಪ ಅಂದ್ರೆ ನಾರ್ಮಲ್ ಆಗಿನ ಮಾತಾಡ್ರಿ ಸರ್, ಯಾಕಂತ ಅಂದ್ರೆ ನಾಳೆ ಅವಳಿಗೇನು ತೊಂದರೆ ಆಗೋದು ಬೇಡ. ಅದಕ್ಕೆ ಏನಿಲ್ಲ ಸೂರಜ್ ಸರ್, ಇದು ಜಸ್ಟ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಷ್ಟ. ಯಾಕಂದ್ರೆ ನಾವು ಯಾರನ್ನೂ ಆ ರೀತಿಯಿಂದ ನೆಗ್ಲೆಕ್ಟ್ ಮಾಡಿ ಬಿಡೋಕ್ಕಾಗಂಗಿಲ್ಲಲ್ಲ. ಏನಾರು ಒಂದು ಹಿಂಟ್ ಸಿಗ್ಬೋದೇನೋ ಅಂತ ಅಷ್ಟ. ಓಕೆ ಸರ್, ಆ ಹುಡುಗಿಗೆ ಒಂದು ಸ್ವಲ್ಪ ಹೇಳ್ಬಿಡ್ರಿ, ತಪ್ಪು ತಿಳ್ಕೊಬೇಡ ಅಂತ ಹೇಳಿ. ಶೋರ್ ಸರ್, ಆಯ್ತು. ಓಕೆ ಸರ್, ಬಾಯ್. ಓಕೆ, ಟೇಕ್ ಕೇರ್ ಸರ್. ದಿಶಾ ಬಾ. ಈಗ ಅಲ್ಲಿ ಹೋಗ್ಬೇಕು. ಸರಿ, ಇದಕ್ಕೆಲ್ಲ ನಮ್ಮ ರಾಗಿಣಿ ಮೇಡಮ ಸೂಕ್ತ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಶಾರಿ, ಎಲ್ಲದಳ ನಮ್ಮ ಪೂಜಾ? ಎಷ್ಟೊತ್ತಾತು ಕಾಣವಲ್ಲಗಳ? ಅದು ರೀ, ಆಕಿನ ಗೆಳತಿ ಮನೆಗೆ ಹೋಗಲ್ರಿ, ಏನೋ ಸ್ವಲ್ಪ ಕೆಲಸ ಐತಂತ ಹೋಗಿ ಬರ್ತೇನೆ ಅಂತ ಹೇಳಿ ಹೋದ್ಲು. ಹೌದಾ? ಸರಿ ತಗೋ. ಯಾಕ್ರಿ, ಯಾಕ ಮಗಳನ್ನ ಭಾಳ ನೆನ್ಸಾಕತ್ ಬಿಟ್ಟಿರಲ್ಲ? ಏನಿಲ್ಲಪ್ಪ, ಈಗೀಗಂತರೂ ಸಿಗಾಕತ್ತೇ ಇಲ್ಲ. ಸಣ್ಣ ಹುಡುಗರಿದ್ದಾಗ ನಾವು ಕೆಲ್ಸಕ್ಕೆ ಹೊರಗೆ ಹೋಗಿದ್ವಾ, ಅವಾಗ ಅವರು ಯಾವಾಗಲೂ ಮನೆಯಾಗಿರ್ತಿದ್ದು. ಶಾಲಿ ಮನೆ ಬಿಟ್ರೆ ಎಲ್ಲೂ ಹೋಗಿದ್ದಿಲ್ಲ. ಈಗ ನಾವು ಮನೆಯಾಗಿರ್ತೇವಿ, ಅವ್ರು ಮನ್ಯಾಗ ಇರಂಗಿಲ್ಲ. ಅಯ್ಯೋ ಪಾಪ, ಹುಡುಗಿ ಯಾವಾಗ್ಲೂ ಮನ್ಯಾಗ ಇರ್ತಾಳ್ರಿ. ಆದ್ರ ಈಗಿನ ಸ್ವಲ್ಪ ಕೆಲಸ ಬಂತು, ಅಂದ್ರ ಆಕಿಗೂ ಮನ್ಯಾಗ ಕುಂತ್ ಬೇಸರ ಆಗೈತಲ್ಲ ರೀ, ಅದಕ್ಕ ಸ್ವಲ್ಪ ಆಕಿನ ಮನೆಗೆ ಹೋಗಿ ಬರ್ತೇನೆ ಅಂತಂದೇಳಿ ಹೋದ್ಲು ರೀ. ಅದ ಅವ್ರ ಫ್ರೆಂಡ್ ಪ್ರಿಯಾ. ಹೌದಾ? ಇರ್ಲಿ ತಗೋ, ಬಂದ್ಲಂದ್ರ ನನಗೆ ಬೆಟ್ಟ ಕೇಳುವ. ಈಗೀಗಂತರೂ ಅವ್ರ ಅಪ್ಪನ ಮರ್ತ್ಬಿಟ್ಟಾಳ ನೋಡು ನನ್ನ ಮಗಳು. ಅಯ್ಯೋ, ನೀವಂತೂ ಅಪ್ಪ ಮಗಳು ಅದಿರಲ್ಲ. ನೀವಿದ್ದಾಗ ಅಕ್ಕಿ ಇರಲ್ಲ, ಅಕ್ಕಿ ಇದ್ದಾಗ ನೀವಿರಂಗಿಲ್ಲ. ಇಬ್ರು ಬಂದು ಅಕ್ಕಿ ಬರ್ತಾಳ, ಅಪ್ಪ ಇಲ್ಲಿ ಅಂತ ಕೇಳ್ತಾಳ, ನೀವು ಬರ್ತೀರಿ, ಪೂಜಾ ಇಲ್ಲದಾಳ ಅಂತ ಕೇಳ್ತೀರಿ. ಇನ್ಮೇಲೆ ಇಬ್ರು ಇಲ್ಲೇ ಫೆವಿಕಾಲ್ ಹಾಕಿ ಕುಂದ್ರಿಸ್ಬಿಡ್ತೇನೆ, ಮಾತಾಡ್ಕೊಂಡು ಕುಂತು ಬಿಡ್ರಿ. ಯಪ್ಪ, ಯಾವುದಕ್ಕೂ ನಿನ್ನ ಕಡೆಯಿಂದ ದೂರ ಇರೋದು ವಾಸಿ. ಹೇಳಿದ್ ಮಾಡೇ ಬಿಡಕ್ಕೆ ಸಯ್ಯ ನೀನು. ಸರಿ ತಗೋ, ನಾನು ಸಂಜೆಗೆ ಬಿಟ್ಟು ಹಾಕ್ತಾನಕಿನ್. ಸೌಮ್ಯ, ಏ ಸೌಮ್ಯ, ಅಮ್ಮ ಸೌಮ್ಯ, ನಿಮ್ ಗೆಳತಿ ಬಂದಿದ್ಲಲ್ಲ ಆಗಲೇ? ಹಾಮ, ಅದು ಅವರು ನಮ್ಮ ಲೆಕ್ಚರ್. ಅದ ಆಕಿನ ಮದ್ವೆ ಯಾವಾಗ? ನಾಡ್ದನ ರೀ ಅಮ್ಮ. ಹೌದಾ? ಹೋಗಿ ಬರ್ರಿ, ನೀನು ಮತ್ತೆ ಸ್ವರೂಪ್ ಇಬ್ರು ಮಿಸ್ ಮಾಡ್ಬೇಡ್ರೇನ? ಹ್ಞೂ ಅಮ್ಮ, ಹೋಗಿ ಬರ್ತೇನೆ ರೀ ಅಮ್ಮ. ನನ್ಗೆ ಅವರ ಒಬ್ರು ಕ್ಲೋಸ್ ಫ್ರೆಂಡ್ ಅಂತ ಇದ್ದಿದ್ದು. ನನ್ನ ಮದ್ವಿಗೇನು ಬರಲಿಲ್ಲ ಅವರು. ಗೊತ್ತು ಬಿಡಮ್ಮ, ನಿನ್ನ ಮದ್ವಿನ ಅನ್ನೋದು ನಿನಗ ಗೊತ್ತಿರಲಿಲ್ಲ ಪಾಪ. ಆಕಿ ಗೊತ್ತಿತ್ತಂದ್ರೆ ಬಿಡ್ತಿದ್ಲೇನ? ಆಕಿಂದೇನು ತಪ್ಪಿಲ್ಲ. ಅದ್ರ ಬೇರೆ ಕಾವ್ಯನ ಮದುವೆ ಅನ್ನೋದಕ್ಕೆ ಅಷ್ಟಲ್ಲಿ ಕೆಡ್ಸ್ಕೊಂಡಿಲ್ಲ. ಅವ್ರ ಮನೆಯೊಳಗಡೆ ಏನೇನು ಕೆಲ್ಸಿದ್ವು ಏನೋ ಯಾರಿಗೆ ಗೊತ್ತ. ಹೌದಲ್ಲ? ಅದು ನಿಜ ಅಮ್ಮ, ನನಗೇನು ಅವಳ ಮೇಲೆ ಬೇಜಾರಿಲ್ಲ. ಅದು ಸ್ವಲ್ಪ ಯಾಕೋ ಫೋನ್ ಮಾಡಿದ್ರು ಎತ್ತಲಿಲ್ಲ ಫೋನು. ನನಗೂ ಅದ ಒಂದು ಸ್ವಲ್ಪ ಬೇಜಾರಾಗಿತ್ತು. ಒಂದ್ಸಲ ಯಾವಾಗ ಫೋನ್ ಮಾಡಿದ್ರಾಗ ಬೈದಿದ್ಲು, ಹಾಗಾಗಿ ಭಾಳ ಬೇಜಾರಾಗಿತ್ತು, ಸುಮ್ಮನೆ ಆಗ್ಬಿಟ್ಟಿದೆ. ಆಮೇಲೆ ತಾನ ಬಂದ್ಲಲ್ಲ, ಚಲೋ ಆಯ್ತು. ಸರಿ, ಸ್ವರೂಪಗೆ ಹೇಳು ಅವತ್ತಿನ ದಿವಸ ಏನು ಕೆಲಸ ಇಟ್ಕೋಬೇಡ ಅಂತ ಹೇಳಿ, ನಾಳೆ ಸಾಯಂಕಾಲ ಜಲ್ದಿನ ಹೋಗ್ಬಿಡ್ರಿ. ಸರಿ ಅಮ್ಮ. ಅದು ಒಂದು ಸ್ವಲ್ಪ ಹಿತ್ತದಾಗ ಕೆಲಸ ಆಯ್ತು, ಅರ್ಬಿ ಹಾರಾಕ್ ಬರ್ತೀನಿ. ನೀನು ಒಳಗೆ ಅಡುಗೆ ಮನೆಗೆ ಏನಾರಿದ್ರೆ ಕೆಲಸ ನೋಡ್ಕೊ. ಅಯ್ಯೋ ಅಮ್ಮ, ಬಟ್ಟೆ ಎಲ್ಲ ನಾನು ಒಣಗಿ ಹಾಕ್ಬಿಟ್ಟೆ, ಏನು ಕೆಲಸ ಇಲ್ಲ. ಪಾತ್ರೆನೂ ಎಲ್ಲ ತಿಕ್ಕಿ ತೊಳೆದಿದ್ದೆಲ್ಲ, ನೀರೆಲ್ಲ ಇಳಿದಿದ್ವು, ಅವನು ಡಬ್ಬ ಹಾಕಿದೆ. ಆಮೇಲೆ ಬೆಳಗ್ಗೆ ನಾಷ್ಟನೂ ತಯಾರೈತಿ, ಮಧ್ಯಾಹ್ನದೆಲ್ಲ ಅಡುಗೆ ರೆಡಿ ಐತ್ರಿ. ಇನ್ನು ಊಟಕ್ಕೆ ಬರೋ ಟೈಮಿಗೆ ಒಂದೆರಡು ಬಿಸಿ ಬಿಸಿ ಚಪಾತಿ ಮಾಡ್ಕೊಟ್ಬಿಟ್ರೆ ಆಯ್ತ್ರಿ. ರಾತ್ರಿ ಬೇಕಂದ್ರೆ ರೊಟ್ಟಿ ಮಾಡ್ಕೊಡ್ತೇನೆ ರೀ ಮಾವಾರಿಗೆ. ನನ್ನ ಸಸಿ ಬಂಗಾರ ಏನು ಹೇಳ್ದೆ ಎಲ್ಲ ಕೆಲಸ ಮಾಡ್ತೈತೆ ನೋಡು. ಸರಿ, ಹಂಗಂದ್ರೆ ನಂದೇನು ಕೆಲಸ ಇಲ್ಲವ. ಹೋಗಂಗಾರ ಒಂದಿಷ್ಟು ರೂಮ್ನಾಗ ಉಳ್ಳಾಡ್ತೇನಂತ. ಆಮೇಲೆ ಹೊತ್ತಂದ್ರೆ ಕರಿ, ಇಲ್ಲಾಂದ್ರೆ ಟಿವಿ ಗಿವಿ ನೋಡ್ತೇನೆ. ಸುಮ್ಮನೆ ಖಾಲಿ ಕುಂದ್ರಕ್ಕೆ ಬೇಜಾರು ಬರ್ತೈತಿ. ಅದು ಅಮ್ಮ, ಪಕ್ಕದ ಮನೆ ಪದ್ಮ ಆಂಟಿ ಇದಾರಲ್ಲ, ಅವ್ರು ಕರಿತಾ ಇದ್ರು ನಿಮಗೆ. ಓ ಹೌದಲ್ಲ,
ಆಕಿ ಪದ್ಮಾಗ ಒಂದ್ ಸ್ವಲ್ಪ ಚಕ್ಲಿ ಕೋಡ್ಬಳಿ ಮಾಡ್ಕೊಡ್ಬೇಕಂತ ಅಂದ್ರೆ ಆಕಿನ ಮಗಳು ಟ್ರಿಪ್ಪಿಗೆ ಹೊಂಟಾಳಂತ ಹಾಗಾಗಿ ಒಂದ್ ಸ್ವಲ್ಪ ಈ ಕುರುಕುಲು ತಿಂಡಿದಾವಲ್ಲ ಚಕ್ಲಿ ಕೋಡ್ಬಳಿ ಶಂಕರಪಾಳಿ ಅವಲಕ್ಕಿ ನಿಪ್ಪಟ್ಟಿ ಗಿಪ್ಪಟ್ಟಿ ಏನಾರು ಇರ್ತಾವಲ್ಲ ಒಂದ್ ಸ್ವಲ್ಪ ಮಾಡ್ಕೊಡಕ್ ಕರ್ದಿದ್ಲು. ಅಯ್ಯೋ ಮರ್ತ ಬಿಟ್ಟಿದ್ದೆ ನೋಡು. ಸರಿ ತಗೋ ನಾನು ಅಲ್ಲಿ ಹೋಗಿರ್ತಾನಂತ ನೀನು ಇಲ್ಲಿ ನೋಡ್ಕೊಂಡ್ಬಿಡುವ ಏನ ಸ್ವಲ್ಪ. ಸರಿ ಅಮ್ಮ ನಂದು ಎಲ್ಲ ಕೆಲಸ ಮುಗ್ದೈತಿ ಈಗ ಏನಾರು ಇದ್ರೆ ನೋಡ್ತೇನಂತ. ಸರಿ ಸರಿ ಈಗ ಭಾಳ ಹೊತ್ತಾಗ್ಬಿಟ್ಟೈತಿ ಮತ್ತ ನಾಳೆನ ಹೋಗ್ಬೇಕಂತಕಿ ಎಷ್ಟಾಕೈತೆ ಅಷ್ಟು ಮಾಡ್ಕೊಟ್ಟು ಬರ್ತೇನೆ ತಗೋ. ಹಾ ಅಮ್ಮ ಹಂಗೆ ಆಗ್ಲಿ. ಹಾಯ್ ನನ್ನ ಮುದ್ದಿನ ಹೆಂಡತಿ. ಅಮ್ಮ ರೀ ನೀವಾ? ಅಯ್ಯಪ್ಪ ನಾನು ಎಷ್ಟು ಹೆದರಿದೆ ಗೊತ್ತಾ? ಅಲ್ಲ ನೀ ಮನೆ ಒಳಗಡೆ ಇದ್ದಿದ್ದಿ ಹೆದರುವಂಥದ್ದು ಏನೈತಿ? ಇಲ್ಲಿ ನನ್ನನ್ನು ಬಿಟ್ಟು ಇನ್ಯಾರು ಮುಟ್ತಾರ ನಿನಗ? ನೀವೊಂದಪ್ಪ. ಏನು ಮೇಡಮ್ ಅವ್ರು ಫುಲ್ ಖುಷಿ ಆಗ್ಬಿಟ್ಟಿರಿ? ಮತ್ತ ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ನಾಡ್ದ ಮದುವೆ ಐತಿ ಅರಿ ಹೋಗೋಣ ರೀ. ಓ ಯಾಕಿಲ್ಲ, ನಾಳೆ ಸಾಯಂಕಾಲನ ಹೋಗೋಣಂತ. ಅಲ್ಲೇ ಮದ್ವೆ ಹತ್ರ ಛತ್ರದ ಹತ್ರನ ಯಾವ್ದಾರ ಒಂದು ಲಾಡ್ಜ್ ಬುಕ್ ಮಾಡ್ತೇನಂತ. ಅಲ್ಲೇ ಸ್ಟೇ ಮಾಡ್ಕೊಂಡು ನಾಡ್ದ ಮದ್ವೆ ಮುಗಿಸ್ಕೊಂಡು ಬರೋಣ, ತಲೆ ಕೆಡ್ಸ್ಕೊಬೇಡ ಆಯ್ತಾ? ಥ್ಯಾಂಕ್ಸ್ ರೀ. ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್? ಎಷ್ಟಂದ್ರೂ ನಿನ್ನ ಕ್ಲೋಸ್ ಫ್ರೆಂಡ್ ಹಂಗೆ ನೋಡಿದ್ರೆ ಮುಂಚೆನ ಹೋಗ್ಬೇಕಿತ್ತು. ಪಾಪ ಅವ್ರದ್ದು ಸಡನ್ ಆಗಿ ಡಿಸೈಡ್ ಆಗಿದ್ರಿಂದ ಜಲ್ದಿ ಕರೆಯಕ್ಕೆ ಆಗಲಿಲ್ಲ ಅಂತ ಅಂದ್ಲು. ಶೀಸ್ ಅ ನೈಸ್ ಗರ್ಲ್. ಹೌದು ರೀ, ನಿಜ ಹೇಳ್ಬೇಕಂದ್ರೆ ನನಗೆ ಎಷ್ಟೊಂದು ಕಷ್ಟದೊಳಗಡೆ ಅವ್ರು ನನಗೆ ಭಾಳ ಸಹಾಯ ಮಾಡ್ಯಾರ. ನನಗೆ ಒಂದು ರೀತಿಯಿಂದ ಮೋಟಿವೇಶನ್ ಕೊಟ್ಟಾರ ಅವರು. ನನ್ನ ಹೆಂಡತಿಗೆ ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಇವಾಗ ನಾನು ಅವ್ರ ಮದುವೆಗೆ ಹೋಗಕ್ಕೆ ಕುತ್ಕೊಂಡಿರೋದು ಆಯ್ತಾ? ಇಲ್ಲ ಅಂದ್ರೆ ನಾನು ನನ್ನ ಕೆಲಸ ಎಲ್ಲ ಬಿಟ್ಕೊಟ್ಟು ಬರಕ್ಕೆ ಸಾಧ್ಯನಾ? ಈಗ ನನಗೆ ನನ್ನ ಕೆಲಸ ಎಷ್ಟು ಮುಖ್ಯನೋ ಅಷ್ಟು ನನ್ನ ಹೆಂಡತಿನೂ ಮುಖ್ಯ. ಸರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾಳೆ ಜಲ್ದಿ ಹೋಗ್ಬಿಡೋಣ ಅಂತ. ಏನು ನಾಡ್ದ ಬರಕ್ಕೆ ಬರ್ತೈತಿ ಮದುವೆ ಮುಗಿಸ್ಕೊಂಡು. ಆಯ್ತು ರೀ. ಸರ್ ಯಾರದು? ಬರೀ ಒಳಗ. ಸರ್ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರತಾಪ್ ಅಂತ ಹೇಳಿ. ಓ ನೈಸ್ ಟು ಮೀಟ್ ಯು ಸರ್. ನಾನು ಡಾಕ್ಟರ್ ಸ್ವರೂಪ್ ಅಂತ ಹೇಳಿ. ಹಾಂ ಅದು ಸ್ವಲ್ಪ ನಿಮ್ಮ ಹತ್ರ ಎನ್ಕ್ವೈರಿ ಮಾಡಬೇಕಿತ್ತಲ್ಲ. ಎನ್ಕ್ವೈರಿನಾ? ಏನು ಸರ್? ಅದು ಏನಿಲ್ಲ, ಭವ್ಯ. ಸರ್ ಭವ್ಯ ನಮ್ಮ ಲೆಕ್ಚರು, ನನಗೆ ಇನ್ನೊಂದು ರೀತಿಯಿಂದ ಕ್ಲೋಸ್ ಫ್ರೆಂಡು ಆಗಬೇಕು. ಹಾಂ ಅದೇಮ್ಮ ಅದು ಸರ್ ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ನಾನು ನಿಮ್ಮ ವೈಫ್ ಹತ್ರ ಮಾತಾಡ್ಬೋದಾ? ಓ ಶೋರ್ ಸರ್. ಸೌಮ್ಯ ಇನ್ಸ್ಪೆಕ್ಟರ್ ನಿನ್ನ ಹತ್ರ ಮಾತಾಡ್ಬೇಕಂತ ಮಾತಾಡು. ಸರಿ ರೀ. ಸರ್ ನನ್ನ ಫ್ರೆಂಡ್ ಭವ್ಯಾಗ ಏನಾಯ್ತು? ಏನಿಲ್ಲ, ಅವ್ರದ್ದು ಕಿಡ್ನಾಪ್ ಆಗಿದೆ ಮೇಡಮ್. ಸರ್ ಏನು ಹೇಳ್ತಿದ್ದೀರಾ ನೀವು? ಅದು ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ಯಾರೋ ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು. ಜಸ್ಟ್ ಈಗ 1 ಅವರ್ ಬ್ಯಾಕ್ ಅವ್ಳು ಬಂದು ನನ್ನ ಹತ್ರ ಮಾತಾಡ್ಕೊಂಡು ನಾಡ್ದ ಮದುವೆ ಐತೆ ಅಂತ ಹೇಳಿ ಕರೆದು ಹೋದ್ಲು. ಹೌದು ಸರ್, ಈಗ ಜಸ್ಟ್ 1 ಅವರ್ ಬ್ಯಾಕ್ ಬಂದು ಕರೆದು ಹೋದ್ರು ಅವರು. ಇಲ್ಲ ಅದೇ ಅಂದ್ರೆ ಇಷ್ಟೆಲ್ಲ ಆಗಿದೆ ಸರ್. ಅಂದ್ರೆ ಅವರು ಇಲ್ಲಿಂದ ಹೋದ್ಮೇಲೆ ಆಗಿದ್ದು. ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತೈತಾ ಅಂತ ಕೇಳಕ್ ನಾನು ಬಂದೆ. ಸರ್ ನಮ್ಮ ಮೇಡಮ್ ಭಾಳ ಒಳ್ಳೆಯವರು, ಅವ್ರಿಗೆ ಈ ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಸರ್ ಏನ್ ಕಾರಣ ಇರ್ಬೋದು, ಏನಾರು ಗೊತ್ತಾ ಸರ್ ನಿಮಗೆ? ಇಲ್ಲ ಸರ್, ಅದು ಇಲ್ಲೇನಾರು ಕ್ಲೂ ಸಿಗುತ್ತಾ ಅಂತ ಬಂದೆ. ನಿಮಗೂ ಏನೋ ವಿಷಯ ಗೊತ್ತಿಲ್ಲ ಹಂಗಂದ್ರೆ? ಇಲ್ಲ ಸರ್. ಓಕೆ ಸರ್, ಏನಾರ ಬೇಕಿದ್ರೆ ಕೇಳ್ತೀನಿ, ಕಾಲ್ ಮಾಡಿ. ಅಂದ್ರೆ ಸ್ವಲ್ಪ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರೆ ನನಗೆ ಹೆಲ್ಪ್ ಆಗ್ತಿತ್ತು. ಹಾಂ ಸರ್ ತಗೋರಿ, 984. ಹಾಂ ಓಕೆ ಸರ್, ಥ್ಯಾಂಕ್ ಯು. ಏನಾರ ಗೊತ್ತಾದ್ರೆ ನಾನು ಕಾಲ್ ಮಾಡಿ ಹೇಳ್ತೀನಿ. ಸರ್ ನಮ್ಮ ಮೇಡಮ್ ಭವ್ಯ. ಇಲ್ಲ ಮೇಡಮ್, ನೀವೇನು ಚಿಂತೆ ಮಾಡಬೇಡ್ರಿ, ಆದಷ್ಟು ಬೇಗ ಅವ್ರನ್ನ ಹುಡುಕ್ತೆ. ಓಕೆ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಶೋರ್ ಸರ್, ಬೈ ಆಲ್ವೇಸ್. ಥ್ಯಾಂಕ್ ಯು ಸರ್. ರೀ ಭವ್ಯ ಮೇಡಮ್. ಟೆನ್ಷನ್ ತಗೋಬೇಡ ಸೌಮ್ಯ, ಎಲ್ಲ ಒಳ್ಳೇದಾಗ್ತೈತಿ. ನಿಮ್ಮ ಮೇಡಮ್ ಎಲ್ಲೇ ಇದ್ರು ಬರ್ತಾರ, ಏನೂ ತಲೆ ಕೆಡ್ಸ್ಕೋಬೇಡ. ಅವ್ರ ಮನ್ಯಾಗ ಹೆಂಗಿದ್ರು ಅವ್ರು ಭಾವಾರ ಲಾಯರ್ ಅಂತಿಲ್ಲ, ಏನೂ ತಲೆ ಕೆಡ್ಸ್ಕೋಬೇಡ, ಎಲ್ಲ ಸಾರ್ಟ್ ಔಟ್ ಆಗ್ತೈತಿ. ಆಮೇಲೆ ಇನ್ಸ್ಪೆಕ್ಟರ್ ನೋಡಿದ್ರು ಭಾಳ ಒಳ್ಳೆಯವ್ರು ಅನಿಸ್ತದಾರ. ಏನಾರು ಹೆಲ್ಪ್ ಬೇಕಾದ್ರೆ ಅವ್ರಿಗೆ ಮಾಡಕ್ ಬರ್ತೈತಿ. ನಾನು ಇವಾಗಲೇ ಅವ್ರ ಭಾವನ ಕಾಂಟ್ಯಾಕ್ಟ್ ಮಾಡ್ತೇನೆ. ಹಾಂ ರೀ, ಅಷ್ಟು ಮಾಡ್ರಿ ಮೊದಲು. ಸರಿ, ನೀ ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡ, ಒಳಗೆ ಹೋಗಿರು. ರೀ ಅವ್ರ ಮನೆಗೆ ಹೋಗೋಣ. ಏನು ಹೇಳಿದ್ರು ಇನ್ಸ್ಪೆಕ್ಟರ್? ಅವ್ರ ಮನೆಗೆ ಯಾರಿಗೂ ವಿಷಯ ಗೊತ್ತಿಲ್ಲ ಅಂತ ಹೇಳಾರಿಲ್ಲ. ಈಗ ನೀ ಟೆನ್ಷನ್ ತಗೋಬೇಡ, ಬಿಡು. ಅಪ್ಪ ಅಮ್ಮಗೆ ಎಲ್ಲ ವಿಷಯ ಗೊತ್ತಾದ್ರೆ ಮತ್ತೆ ಸುಮ್ಮನೆ ದೊಡ್ಡ ಇಶ್ಯೂ ಆಗ್ತೈತಿ. ಸೈಲೆಂಟ್ ಆಗ, ಅವರು ಟೆನ್ಷನ್ ಮಾಡ್ಕೊಂತಾರ. ಸರಿ.